ನಮಸ್ಕಾರ. ನಾನು ಸುಮಾ ಎಸ್. ಕಳೆದ ತರಗತಿಯಲ್ಲಿ ಬೌದ್ಧ ಧರ್ಮ ಯಾವ ರೀತಿ ಜನಪ್ರಿಯತೆಯನ್ನು ಪಡ್ಕೊಳ್ತು ಅನ್ನೋದನ್ನು ಅಭ್ಯಾಸ ಮಾಡಿದ್ವಿ. ಈ ತರಗತಿಯಲ್ಲಿ ಬೌದ್ಧ ಧರ್ಮ ಯಾವ ಅಂಶಗಳಿಂದ ಜನಪ್ರಿಯತೆಯನ್ನು ಪಡ್ಕೊಳ್ತೋ ಆ ಅಂಶಗಳ ಕೊರತೆಯಿಂದಲೇ ಅದು ಅವನತಿಯ ಹಾದಿಯನ್ನು ಹಿಡಿತು ಅನ್ನೋದನ್ನು ಹೇಗೆ ಅನ್ನೋದನ್ನು ನೋಡೋಣ. ಅದು ಭಾರತದಲ್ಲಿ ತನ್ನ ತಾಯ್ನಾಡಿನಲ್ಲೇ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ಹೇಗೆ ಬಂತು ಅನ್ನೋದನ್ನು ನೋಡೋಣ. ಮುಖ್ಯವಾಗಿ ಹಿಂದೂ ಧರ್ಮದ ಪುನರುಜ್ಜೀವನಗೊಂಡಿದ್ದು ಬೌದ್ಧ ಧರ್ಮಕ್ಕೆ ಕೊಡಲಿ ಪೆಟ್ಟನ್ನು ನೀಡಿತು ಅಂತ ಹೇಳ್ಬೋದು. ಆರಂಭದಲ್ಲಿ ಹಿಂದೂ ಧರ್ಮಕ್ಕೆ ವ್ಯತಿರಿಕ್ತವಾಗಿ ಹುಡ್ಕೊಂಡಂತಹ ಒಂದು ಧರ್ಮ ಅನ್ನಿಸ್ಕೊಂಡ್ರು ಕೂಡ ಶುಂಗರ ಕಾಲದಲ್ಲಿ, ಕಣ್ವರ ಕಾಲದಲ್ಲಿ ಮತ್ತು ಗುಪ್ತರ ಯುಗದಲ್ಲಿ ಹಿಂದೂ ಧರ್ಮಕ್ಕೆ ಅವರು ರಾಜಾಶ್ರಯವನ್ನು ನೀಡಿದ್ರಿಂದ ಮತ್ತೆ ಬ್ರಾಹ್ಮಣರು ಮಹತ್ವವನ್ನು ಪಡ್ಕೊಳ್ತಾರೆ, ಮತ್ತೆ ಅವರ ಸಂಸ್ಕೃತ ಭಾಷೆ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಹಿಂದೂ ಧರ್ಮ ಮತ್ತು ಹಿಂದೂ ಸಂಸ್ಕೃತಿ ಪುನರುಜ್ಜೀವನಗೊಂಡಿದ್ದು ಗುಪ್ತರ ಕಾಲದಲ್ಲಿ. ಇದು ಮುಖ್ಯವಾಗಿ ಮತ್ತು ಉತ್ಸಾಹಶಾಲಿಗಳಾಗಿ ಬ್ರಾಹ್ಮಣರು ತಮ್ಮ ತತ್ವಗಳ ಬೋಧನೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಹಿಂದೂ ಧರ್ಮದ ಶ್ರೇಷ್ಠತೆ ಹೆಚ್ಚಾಗಿದ್ದು ಬೌದ್ಧ ಧರ್ಮದ ಅವನತಿಯ ಹಾದಿಯನ್ನು ಹಿಡಿಯೋದಕ್ಕೆ ಒಂದು ಕಾರಣ ಆಗುತ್ತೆ. ಜೊತೆಗೆ ಹಲವಾರು ಪ್ರಮುಖ ದೊರೆಗಳು ಅಶೋಕ, ಕಾನಿಷ್ಕ, ಹರ್ಷನಂತಹ ದೊರೆಗಳು ಅದಕ್ಕೆ ರಾಜಾಶ್ರಯವನ್ನು ನೀಡಿದರು. ಆದರೆ ನಂತರ ಹರ್ಷವರ್ಧನನ ನಂತರದಲ್ಲಿ ಬಂದಂತಹ ದೊರೆಗಳು ಯಾರು ಕೂಡ ಅಷ್ಟು ಸೂಕ್ತವಾಗಿ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ರಾಜಾಶ್ರಯವನ್ನು ನೀಡದೇ ಇದ್ದೋದ್ರಿಂದ ತುಂಬ ಬೇಗ ಅದು ಜನಪ್ರಿಯತೆಯ ಅವನತಿಯ ಹಾದಿಯನ್ನು ಹಿಡಿತಾ ಬರುತ್ತೆ. ಅದರ ಜೊತೆಗೆ ಹರ್ಷನ ನಂತರದಲ್ಲಿ ಏಳಿಗೆ ಹೊಂದಿದಂತಹ ರಜಪೂತರು ಹಿಂದೂಗಳಾಗಿದ್ದರು, ಕ್ಷತ್ರಿಯ ಕುಲದವರಾಗಿದ್ದರು. ಅವರು ಬೌದ್ಧ ಧರ್ಮವನ್ನು ನಿರಾಕರಿಸ್ತಾರೆ. ಹಾಗಾಗಿ ಬೌದ್ಧ ಧರ್ಮ ತುಂಬ ಬೇಗ ಅವನತಿಯ ಹಾದಿಯನ್ನು ಹಿಡಿತದೆ. ಅದರ ಜೊತೆಗೆ ಬೌದ್ಧ ಭಿಕ್ಷುಗಳ ಒಂದು ಚಾರಿತ್ರ್ಯದಲ್ಲಿ ಕೊರತೆ ಉಂಟಾಗಿದ್ದು, ಅಂದರೆ ಉತ್ತಮ ನಡತೆಯನ್ನು ಅವರು ಅನುಸರಿಸದೇ ಇದ್ದದ್ದು. ಆರಂಭದಲ್ಲಿ ಭಿಕ್ಷುಗಳು ಅತ್ಯಂತ ಆದರ್ಶದ ಜೀವನವನ್ನು ನಡೆಸ್ತಾ ಇದ್ದರು, ಪ್ರಜೆಗಳಿಗೆ ಮಾದರಿಯಾಗಿದ್ದರು. ಆದರೆ ಕಾಲಾನಂತರದಲ್ಲಿ ಬೌದ್ಧ ಭಿಕ್ಷುಗಳ ವಿಹಾರಗಳಲ್ಲಿ ಸಂಪತ್ತು ಶೇಖರಣೆ ಆಗುತ್ತೆ. ದೊರೆಗಳು ಕೊಟ್ಟಂತಹ ಕೊಡುಗೆಗಳು, ಕಾಣಿಕೆಗಳಿಂದ ಅವರ ಸಂಪತ್ತು ಶೇಖರಣೆ ಆಗುತ್ತೆ. ಯಾವಾಗ ಸಂಪತ್ತು ಶೇಖರಣೆ ಆಯಿತೋ ಹಿಂದಿನ ಸರಳ ಜೀವನ, ಪರಿಶುದ್ಧ ಪಾವಿತ್ರ್ಯ ಜೀವನವನ್ನು ಅವರು ನಿರಾಕರಿಸಿ ಭೋಗವಿಲಾಸಿಗಳಾಗಿ ಪರಿವರ್ತನೆಯನ್ನು ಹೊಂದ್ತಾರೆ. ಹಾಗಾಗಿ ಅದು ಭ್ರಷ್ಟರ ಹಲವಾರು ಭೋಗವಿಲಾಸಿಗಳ ಕೇಂದ್ರವಾಗಿ ಮಾರ್ಪಡುತ್ತೆ. ಧರ್ಮಕ್ಕೋಸ್ಕರ ನಿಷ್ಠರಾಗಿ ಪ್ರಚಾರ ಮಾಡುವಂಥವರ ಸಂಖ್ಯೆ ಕಡಿಮೆ ಆಗ್ತಾ ಬಂದಿದ್ದು ಮುಖ್ಯವಾಗಿ ಬೌದ್ಧ ಧರ್ಮದ ಒಂದು ಅವನತಿಗೆ ಮುಖ್ಯ ಕಾರಣ ಅಂತ ಹೇಳ್ಬೋದು. ಅದರ ಜೊತೆಗೆ ಮುಖ್ಯವಾಗಿ ಬೌದ್ಧ ಭಿಕ್ಷುಗಳ ಬೌದ್ಧ ಸಂಘಗಳಲ್ಲಿ ಸ್ತ್ರೀಯರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗತ್ತೆ. ಬುದ್ಧ ಆರಂಭದಲ್ಲಿ ಒಪ್ಪಲಿಲ್ಲ ಅಂದರೂ ಕೂಡ ನಂತರ ಆನಂದ, ಅವನ ಪತ್ನಿ ಎಲ್ಲರೂ ಕೂಡ ಹೇಳಿದಾಗ ಬುದ್ಧ ಒಪ್ಕೊಂಡಂತಹ ನಂತರದಲ್ಲಿ ಬೌದ್ಧ ಭಿಕ್ಷುಗಳು ಮತ್ತು ಭಿಕ್ಷುಣಿಯರು ಅಸಭ್ಯವಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಅಥವಾ ಅವರ ದುರ್ನಡತೆ ಇವೆಲ್ಲವೂ ಕೂಡ ಬೌದ್ಧ ಧರ್ಮದ ಬಗ್ಗೆ ಜನರು ಇಟ್ಟಂತಹ ನಂಬಿಕೆಯನ್ನು ಕಳ್ಕೊಳ್ತಾ ಬರ್ತಾರೆ. ಅದರಲ್ಲಿ ಬೌದ್ಧ ಭಿಕ್ಷುಣಿಯರಿಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ವಿಧಿಸಿದರೂ ಕೂಡ ಸರಿಯಾದ ರೀತಿಯಲ್ಲಿ ಅದರ ಪಾಲನೆ ಆಗದೇ ಇರೋದ್ರಿಂದಾಗಿ ಮುಖ್ಯವಾಗಿ ಬೌದ್ಧ ಧರ್ಮ ಅವನತಿಯ ಹಾದಿಯನ್ನು ಹಿಡಿತಾ ಹೋಗುತ್ತೆ. ಜೊತೆಗೆ ಮೂರ್ತಿ ಪೂಜೆ ಅಳವಡಿಕೆಯಾಗಿದ್ದು ಕೂಡ ಮುಖ್ಯವಾಗಿ ಬೌದ್ಧ ಧರ್ಮದ ಅವನತಿಗೆ ಒಂದು ಕಾರಣ ಅಂತ ಹೇಳ್ಬೋದು. ಆರಂಭದಲ್ಲಿ ಬುದ್ಧ ಆಗಲಿ, ಬುದ್ಧನ ಧರ್ಮಗುರುಗಳು, ಅನುಯಾಯಿಗಳಾಗಲಿ ದೇವರ ಅಸ್ತಿತ್ವದ ಬಗ್ಗೆ ಏನೂ ಕೂಡ ಹೇಳೋದಿಲ್ಲ. ಆದರೆ ಕಾಲಾನಂತರದಲ್ಲಿ ಬುದ್ಧನನ್ನೇ ದೇವರು ಅಂತ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಕೂಡ ಕಾನಿಷ್ಕನ ಕಾಲದಲ್ಲಿ ಮಹಾಯಾನ ಪಂಥ ಅಂತ ಒಂದು ಪಂಥ ಬೆಳವಣಿಗೆ ಆಗುತ್ತೆ. ಆ ಮಹಾಯಾನಿಗಳು ಮುಖ್ಯವಾಗಿ ಬುದ್ಧನನ್ನು ದೇವರು ಅಂತ ಪೂಜೆ ಮಾಡ್ತಾರೆ. ಬುದ್ಧನನ್ನು ದೇವರು ಅಂತ ಪೂಜೆ ಮಾಡೋದಕ್ಕೆ ವಿಗ್ರಹಗಳ ಅವಶ್ಯಕತೆ ಹೆಚ್ಚಾಗುತ್ತೆ. ಹಾಗಾಗಿ ವಿಗ್ರಹಾರಾಧನೆಯನ್ನು ಅವರು ಅಳವಡಿಸಿಕೊಳ್ತಾರೆ. ಹಿಂದೂ ಧರ್ಮದಲ್ಲೂ ವಿಗ್ರಹಾರಾಧನೆ ಇದೆ, ಇಲ್ಲೂ ಕೂಡ ವಿಗ್ರಹಾರಾಧನೆ ಇದೆ. ಹಾಗಾಗಿ ಹೆಚ್ಚು ವ್ಯತ್ಯಾಸ ಇಲ್ಲದಿರತಕ್ಕಂತಹ ಧರ್ಮಗಳಾಗಿ ಬೌದ್ಧ ಧರ್ಮ ಅವನತಿಯ ಹಾದಿಯನ್ನು ಹಿಡಿಯೋದಕ್ಕೆ ಅದು ಒಂದು ಅಂಶ ಕಾರಣ ಆಗುತ್ತೆ. ಜೊತೆಗೆ
ಬುದ್ಧ ಆ, ಬುದ್ಧನ ನಂತರದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕಾನಿಷ್ಕನ ಕಾಲದಲ್ಲಿ ಬೌದ್ಧ ಮತ ಎರಡು ಧರ್ಮಗಳಾಗಿ ಒಡೆದು ಹೋಗುತ್ತೆ, ಎರಡು ಪಂಥಗಳಾಗಿ ಒಡೆದು ಹೋಗುತ್ತೆ. ತುಂಬ ಸಂಪ್ರದಾಯವಾದಿಗಳಾಗಿ ಉಳ್ಕೊಂಡಂಥವ್ರು ಹೀನಯಾನಗಳು ಅನಿಸ್ಕೊಳ್ತಾರೆ. ತುಂಬ ಮಾರ್ಪಾಡು ಹೊಂದಿದಂತಹ ಒಂದು ಪಂಥ ಮಹಾಯಾನ ಪಂಥವಾಗುತ್ತೆ. ಮುಖ್ಯವಾಗಿ ಹೀನಯಾನ ಪಂಥದವರು ಕಟ್ಟುನಿಟ್ಟಿನ ಕ್ರಮ ಅನುಸರಿಸಿದರೆ, ಮಹಾಯಾನ ಪಂಥದವರು ಮಾರ್ಪಾಡು ಹೊಂದಿದಂತಹ ಮೂರ್ತಿ ಪೂಜೆಯನ್ನು, ವರಾಧನೆಯನ್ನು ಅಳವಡಿಸ್ಕೊಳ್ತಾರೆ, ಸಂಸ್ಕೃತ ಭಾಷೆಯನ್ನು ಬಳಸ್ಕೊಳ್ತಾರೆ. ಹಾಗಾಗಿ ಹಿಂದೂ ಧರ್ಮಕ್ಕೂ ಮತ್ತು ಮಹಾಯಾನ ಪಂಥಕ್ಕೂ ಹೆಚ್ಚಿನ ವ್ಯತ್ಯಾಸ ಇಲ್ಲದೆ ಹೋಗುತ್ತೆ. ಹಾಗಾಗಿ ಈ ಒಂದು ಅಂಶವು ಕೂಡ ಬೌದ್ಧ ಮತದ ಹಿನ್ನಡೆಗೆ ಒಂದು ಕಾರಣ ಆಗತ್ತೆ. ಬುದ್ಧನನ್ನು ದೇವರು ಅಂತ ಹೇಳಿ ಪೂಜಿಸಿ ನೂರಾರು ಸಾವಿರಾರು ವಿಗ್ರಹಗಳ ರೂಪದಲ್ಲಿ ಬುದ್ಧನನ್ನು ಬೇರೆ ಬೇರೆ ರೂಪದಲ್ಲಿ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಗುಪ್ತರ ಕಾಲದಲ್ಲಂತೂ ಹಿಂದೂಗಳು ಮುಖ್ಯವಾಗಿ ಏಳಿಗೆ ಹೊಂದಿದ್ದು, ಹಿಂದೂ ಧರ್ಮ ಏಳಿಗೆ ಹೊಂದಿದ್ದು, ಅಲ್ಲಿ ಬುದ್ಧನ ವಿಗ್ರಹಗಳಿಗೆ ಬದಲಾಗಿ ವಿಷ್ಣುವಿನ ಮತ್ತು ಶಿವನ ವಿಗ್ರಹಗಳ ಆರಾಧನೆ ಅಲ್ಲಿ ಹೆಚ್ಚಾಗತ್ತೆ. ಜೊತೆಗೆ ಬುದ್ಧನನ್ನು ಕೂಡ ಹಿಂದೂ ಧರ್ಮದ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದು ಅಂತ ಹೇಳಿ ಪರಿಗಣಿಸಲ್ಪಟ್ಟಿದ್ದರಿಂದ ಎರಡೂ ಧರ್ಮಗಳ ನಡುವೆ ಹೆಚ್ಚಿನ ವ್ಯತ್ಯಾಸ ಇಲ್ಲದೆ ಇರತಕ್ಕಂಥದ್ದು ಕೂಡ ಇದಕ್ಕೆ ಒಂದು ಕಾರಣ ಆಗತ್ತೆ. ಜೊತೆಗೆ ಆರಂಭದಲ್ಲಿ ಬೌದ್ಧ ಧರ್ಮಕ್ಕೆ ಯಾವುದು ಕೂಡ ಒಂದು ಪ್ರತಿಸ್ಪರ್ಧಿ ಧರ್ಮ ಅಂತ ಹೇಳಿ ಇರಲಿಲ್ಲ. ಆದರೆ ಬರ್ತಾ ಬರ್ತಾ ಒಂದು ಕಡೆ ಮತ್ತೆ ಹಿಂದೂ ಧರ್ಮ ಏಳಿಗೆ ಹೊಂದಿದ್ದು, ಹಿಂದೂ ಧರ್ಮದಲ್ಲಿ ವೈಷ್ಣವ ಪಂಥ, ಶೈವ ಪಂಥ ಮತ್ತು ಇತರ ಪಂಥಗಳು ಏಳಿಗೆ ಹೊಂದಿ ಬೌದ್ಧ ಮತದ ಹಿನ್ನಡೆಗೆ, ಅವನತಿಗೆ ಅದು ಕಾರಣ ಆಗತ್ತೆ. ಜೊತೆಗೆ ಹಿಂದೂ ಧರ್ಮದಲ್ಲಿ ಎಲ್ಲವನ್ನು ಕೂಡ ಸಮ್ಮಿಳನಿತಗೊಳಿಸುವಂತಹ ಒಂದು ಶಕ್ತಿ ಬಂದದ್ದು ಹೊಸ ಹೊಸ ನಂಬಿಕೆಗಳು, ಆಚಾರ ವಿಚಾರಗಳು ಬದಲಾಗಿ ಹಳೆಯ ಕಂದಾಚಾರಗಳೆಲ್ಲ ಬಿಟ್ಟು ಹೊಸ ತತ್ವಗಳ ಕಡೆಗೆ, ಹೊಸ ಸರಳ ತತ್ವಗಳ ಕಡೆಗೆ ಅವರು ಗಮನವನ್ನು ಹರಿಸ್ತಾರೆ. ಹಾಗಾಗಿ ಹಿಂದೂ ಧರ್ಮದ ಎಲ್ಲವನ್ನೂ ಕೂಡ ಒಳಗೊಳ್ಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಶಕರು ಮತ್ತು ಹೂಣರಾಗಿರ್ತಕ್ಕಂಥವರು ಕೂಡ ಹಿಂದೂ ಧರ್ಮದ ವ್ಯಾಪ್ತಿ ಒಳಗಡೆ ಸೇರಿಕೊಳ್ತಾರೆ. ಹಾಗಾಗಿ ಮುಖ್ಯವಾಗಿ ಹಿಂದೂ ಧರ್ಮದ ಈ ಥರದ ಒಂದು ಶಕ್ತಿ ಬೌದ್ಧ ಧರ್ಮದ ಅವನತಿಗೆ ಒಂದು ಕಾರಣ ಆಗತ್ತೆ. ಜೊತೆಗೆ ವಿದೇಶಿ ದಾಳಿಗಳು ಕೂಡ ಬೌದ್ಧ ಧರ್ಮದ ಅವನತಿಗೆ ಒಂದು ಕಾರಣ ಅಂತ ಹೇಳಿ ಹೇಳ್ಬೋದು. ವಿದೇಶಿಯರಾಗಿರ್ತಕ್ಕಂತಹ ಹೂಣರು ಮತ್ತು ಟರ್ಕರು, ಇವರು ಮುಖ್ಯವಾಗಿ ಇವರ ಒಂದು ದಾಳಿಗಳು ಮುಖ್ಯವಾಗಿ ಬೌದ್ಧ ಧರ್ಮದ ಅವನತಿಗೆ ಕಾರಣ ಆಗತ್ತೆ. ಬೌದ್ಧ ವಿಹಾರಗಳನ್ನು, ಸಂಘಾರಾಮಗಳನ್ನು ನಾಶಪಡಿಸ್ತಕ್ಕಂಥದ್ದು, ಅಥವಾ ಅವರ ಗ್ರಂಥಗಳನ್ನು ಸುಡ್ತಕ್ಕಂಥದ್ದು, ಅವರ ಬೌದ್ಧ ಭಿಕ್ಷುಗಳನ್ನು ಕೊಲೆ ಮಾಡ್ತಕ್ಕಂಥದ್ದು, ಇಂತಹ ಒಂದು ಪ್ರಯತ್ನವನ್ನು ಮಾಡಿದ್ರಿಂದ ಬೌದ್ಧ ಧರ್ಮ ತುಂಬ ಬೇಗ, ಅಂದರೆ ಅಹಿಂಸಾ ತತ್ವವನ್ನು ಅದು ಅನುಸರಿಸ್ಕೊಂಡು ಬರ್ತಾ ಇರತ್ತೆ. ಹಾಗಾಗಿ ಬೌದ್ಧ ಭಿಕ್ಷುಗಳು ಹಿಂಸೆಗೆ ಒಳ ಪಡದೆ ಅವರು ಆ ಎಲ್ಲವನ್ನು ಕೂಡ ಸಹಿಸಿಕೊಂಡು ತಮ್ಮ ಅಂತ್ಯವನ್ನು ತಾವು ಕಂಡುಕೊಳ್ತಾರೆ. ಹಾಗಾಗಿ ಬೌದ್ಧ ಧರ್ಮದ ಅವನತಿಗೆ ಅದು ಕೂಡ ಒಂದು ಕಾರಣ ಆಗುತ್ತೆ. 10ನೇದಾಗಿ ಹೇಳೋದಾದರೆ, ರಜಪೂತರು ಇದಕ್ಕೆ ಒಂದು ಸೂಕ್ತವಾದಂತಹ ಬೆಂಬಲವನ್ನು ಕೊಡದೆ ಹೋಗಿದ್ದು. ರಜಪೂತ ಜನಾಂಗ ಕ್ಷತ್ರಿಯ ಜನಾಂಗ, ಕ್ಷಾತ್ರ ಪ್ರವೃತ್ತಿಯನ್ನು ಹೊಂದಿರತಕ್ಕಂಥವರು, ಸಾಹಸಿಗಳು, ವೀರರಾಗಿರ್ತಕ್ಕಂಥವರು. ಅವರು ಅಹಿಂಸಾ ತತ್ವವನ್ನು ಬೋಧಿಸುವಂತಹ ತತ್ವಕ್ಕೆ ಅವರು ಮಾರು ಹೋಗೋದಿಲ್ಲ. ಬದಲಾಗಿ ಅವರು ಅಗ್ರೆಸಿವ್ ಅಥವಾ ಆಕ್ರಮಣಕಾರಿ ಧೋರಣೆಯನ್ನು ಅನುಸರಿಸುವಂಥವರು. ಹಾಗಾಗಿ ರಜಪೂತರು ಬೌದ್ಧ ಧರ್ಮದ ಕಡೆಗೆ ಅವರು ಆಕರ್ಷಿತರಾಗದೆ, ಅದಕ್ಕೆ ಬೆಂಬಲವನ್ನು ಕೊಡದೇ ಇರೋದ್ರಿಂದ ಬೌದ್ಧ ಧರ್ಮ ತುಂಬ ಬೇಗ ಅವನತಿಯ ಹಾದಿಯನ್ನು ಹಿಡಿತದೆ. ಜೊತೆಗೆ ಅದರಲ್ಲಿ ಪ್ರಮುಖರಾಗಿರ್ತಕ್ಕಂತಹ ದೊರೆಗಳ ರಾಜಾಶ್ರಯ ಸಿಕ್ಕಿದ್ರಿಂದ ತುಂಬ ಬೇಗ ಜನಪ್ರಿಯತೆಯನ್ನು ಪಡ್ಕೊಳ್ತು. ಆದರೆ ನಂತರ ಬಂದಂತಹ ಗುರುಗಳು ಯಾರೂ ಕೂಡ ಅಷ್ಟು ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡೋದಿಲ್ಲ, ಸರಿಯಾದಂತಹ ಧರ್ಮ ಪ್ರಚಾರವನ್ನು ಮಾಡೋಲ್ಲ, ಸರಿಯಾದ ಮಾರ್ಗದರ್ಶನವನ್ನು ಮಾಡೋದಿಲ್ಲ. ಹಾಗಾಗಿ ಬೌದ್ಧ ಧರ್ಮ ಅವನತಿಯ ಹಾದಿಯನ್ನು ಹಿಡಿತಾ ಹೋಗುತ್ತೆ. ಜೊತೆಗೆ 8 ಮತ್ತು 9ನೇ ಶತಮಾನದ ಹೊತ್ತಿಗೆ ಶಂಕರಾಚಾರ್ಯರು ಮತ್ತೆ ಹಿಂದೂ ಧರ್ಮದ ಜನಪ್ರಿಯತೆಗೆ ಕಾರಣಕರ್ತರಾಗ್ತಾರೆ. ದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ, ಈ ಥರದ ಸಿದ್ಧಾಂತಗಳು ಮತ್ತೆ ಜನರನ್ನು ಹಿಂದೂ ಧರ್ಮದ ಕಡೆಗೆ ಆಕರ್ಷಿತವಾಗೋ ಹಾಗೆ ಮಾಡುತ್ತೆ. ಕಾಲಾನಂತರ ಬೌದ್ಧ ಧರ್ಮ ಕೂಡ ಸಂಸ್ಕೃತ ಭಾಷೆಯನ್ನು ಅಳವಡಿಸಿಕೊಂಡಿದ್ದರಿಂದ ಹಿಂದೂ ಧರ್ಮಕ್ಕೂ ಬೌದ್ಧ ಧರ್ಮಕ್ಕೂ ವ್ಯತ್ಯಾಸ ಕಡಿಮೆಯಾಗಿ ಉತ್ತರ ಭಾರತದಲ್ಲಿ ಬೌದ್ಧ ಧರ್ಮ ತನ್ನ ಅವನತಿಯನ್ನು ಕಂಡುಕೊಳ್ಳುತ್ತೆ.
ಇದು ಮುಖ್ಯವಾಗಿ ಅವನತಿಗೆ ಕಾರಣಗಳೇನು ಅಂತ ಹೇಳಿ. ಆದರೆ ಬೌದ್ಧ ಧರ್ಮ ತನ್ನ ತಾಯ್ನಾಡಿನಲ್ಲಿ ಅವನತಿಯನ್ನು ಕಂಡುಕೊಂಡಿದ್ರು ಕೂಡ ಅವರ ಜನಸಂಖ್ಯೆ ಭಾರತದ ಜನಸಂಖ್ಯೆಯಲ್ಲಿ ತುಂಬ ಕಡಿಮೆ, ಅಲ್ಪಸಂಖ್ಯಾತರು. ಆದರೂ ಕೂಡ ಹೊರ ದೇಶಗಳಲ್ಲಿ ಇವತ್ತಿಗೂ ಕೂಡ ಚೈನಾದಲ್ಲಿ, ಟಿಬೇಟ್ನಲ್ಲಿ, ಜಪಾನ್ನಲ್ಲಿ ಇವತ್ತಿಗೂ ಕೂಡ ಪ್ರಮುಖ ಧರ್ಮವಾಗಿ ಉಳಿದುಕೊಂಡಿದೆ ಬೌದ್ಧ ಧರ್ಮ. ಇದು ಬೌದ್ಧ ಧರ್ಮದ ಅವನತಿಗೆ ಏನು ಕಾರಣ ಅಂಥೇಳಿ. ಮುಂದಿನ ತರಗತಿಯಲ್ಲಿ ಬೌದ್ಧ ಧರ್ಮದ ಕೊಡುಗೆಗಳು ಭಾರತೀಯ ಸಂಸ್ಕೃತಿಗೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ನಮಸ್ಕಾರ.